ಇವತ್ತು ಆಫೀಸಿಗೆ ಬಂದ ತಕ್ಷಣ ಈ ಪಾಟ್ನ ಹೊರಗಡೆ ತಗೊಂಬಂದಿಟ್ಟೆ. ಯಾಕಂದ್ರೆ ಒಳಗಡೆ ಇಟ್ಟು ಅದು ಮುದ್ರಕೊಳ್ತಾ ಇತ್ತು. ಅದಾದ್ಮೇಲೆ ನಾವು ಬಂದಿದ್ದು ಒಂದು ಬೂಸ್ಟ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಬೂಸ್ಟ್ ಕೊಡ್ಕೊಂಡು ಹೊರಗಡೆ ನನ್ನ ಗಾಡಿನ ಬೇರೆ ಕಡೆ ಪಾರ್ಕಿಂಗ್ ಮಾಡಬೇಕಾಯಿತು. ಪಾರ್ಕಿಂಗ್ ಮಾಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ಕನ್ಸ್ಯೂಮರ್ ಮತ್ತೆ ಹೊರಗಡೆ ಬಂದು ಅವ್ರ ಬಿಲ್ ಹಾಕ್ಬಿಟ್ಟು ಹೊರಗಡೆ ಸೀದಾ ಹೋದೆ. ಗಾಡಿ ಎತ್ಕೊಂಡು ಬೇರೆ ಕಡೆ ನಾನು ಪಾರ್ಕಿಂಗ್ ಮಾಡಿಬಿಟ್ಟು ನಾನು ಹೋಗಿದ್ದು ನೀರು ತಗೊಂಬರಕ್ಕೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಒಳಗಡೆ ಹೋಗ್ಬಿಟ್ಟು ನೀರು ತಗೊಂಡು ಸೀದಾ ಆಫೀಸಿಗೆ ಬಂದು ಕೂತ್ಕೊಂಡೆ ಆರಾಮಾಗಿ. ಅದಾದ್ಮೇಲೆ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಕೂತಿದ್ದೆ. ಅದೇ ಟೈಮಿಗೆ ನಮ್ಮ ಫ್ರೆಂಡ್ ಸ್ವಾಮಿ ಅವರು ಬಂದಿದ್ರು. ಅವ್ರ ಜೊತೆ ಹೋಗ್ಬಿಟ್ಟು ನನ್ನ ವಾಚ್ನ ರೆಡಿ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ವಾಚ್ ಮೆಕ್ಯಾನಿಕ್ ಹತ್ರ ಹೋಗ್ಬಿಟ್ಟು ತಲೆ ಕೆಡಿಸ್ಕೊಂಡು ಮಾಡಿಸ್ಕೊಂಡು ಹೆಂಗೋ ಬಂದ್ವಿ. ಬಂದ ತಕ್ಷಣ ನಾವು ಆಫೀಸಿಗೆ ಮತ್ತೆ ಬಂದು ಸ್ವಲ್ಪ ಹೊತ್ತು ಮಾತಾಡಿ ಟೈಮ್ ಪಾಸ್ ಮಾಡಿ ಕೊನೆಯದಾಗಿ ಡ್ಯೂಟಿ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಹೊರಟಿವಿ. ಮನೆಗೆ ಬಂದ ತಕ್ಷಣ ಒಳ್ಳೆ ಟೀ ಕೊಟ್ರು. ಈ ಟೀ ಜೊತೆಗೆ ಬಿಸ್ಕೆಟ್ ತಿನ್ಬೇಕು ಅಂತ ಆಸೆ. ಬಿಸ್ಕೆಟ್ ನೋಡಿದ ತಕ್ಷಣ ಹೊಟ್ಟೆ ಉಡ್ದ್ಬಿಡ್ತು ಗುರು. ಇದು ನಮ್ಮ ಚಿಕ್ಕ ವಯಸ್ಸಲ್ಲಿ 2 ರೂಪಾಯಿಗೆ ಬರ್ತಿತ್ತು, ಈಗ 5 ರೂಪಾಯಿಗೆ ಬರ್ತಾ ಇದೆ. ನೋಡ್ಬಿಟ್ಟು ಬೇಜಾರಾಯಿತು. ಅದಾದಮೇಲೆ ನಾನು ಬಂದು ಕುರಾನ್ನ ಓದ್ಕೊಂಡು ಕೂತ್ಕೊಂಡೆ. ಅದಾದಮೇಲೆ ಮುಗಿಸ್ಕೊಂಡು ಪೇಂಟಿಂಗ್ನ ಮಾಡಿ ಆರಾಮಾಗಿ ಮಲ್ಕೊಂಡೆ.